ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ಅದ್ದೂರಿಯಾಗಿ ನಡೀತಾ ಇರುವ ಮಹಾಕುಂಭ ಮೇಳಕ್ಕೆ ಮುಗಳಕೋಡ ಹಾಗೂ ಜಿಡಗ ಮಠದ ಪೀಠಾಧ್ಯಕ್ಷ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಕೋಳಿಗುಡ್ಡ ಶ್ರೀಮಠಕ್ಕೆ ಪ್ರಥಮ ಬಾರಿಗೆ ಆಗಮಿಸಿ ಕಾಳಿ ಮಾತೆಯ ದರ್ಶನ ಪಡೆದಿದ್ದಾರೆ. ಆ ಹಿನ್ನೆಲೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಸುಮಂಗಲಿಯರಿಂದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರನ್ನ ಕುಂಭ ಹೊತ್ತು ಹಾಗೂ ಆರತಿ ಮಾಡುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ನಂತರ ನೂರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಕೋಳಿಗುಡ್ಡ ಗ್ರಾಮದಿಂದ ಮುಗಳಕೋಡ ಮುಕ್ತಿ ಮಂದಿರಕ್ಕೆ ತಲುಪಿದಂತೆ ಸಕಲ ಮಂಗಳ ವಾದ್ಯಗಳೊಂದಿಗೆ ಶ್ರೀಗಳ ಮೇಲೆ ಪುಷ್ಪ ಸಲ್ಲಿಸುವ ಹಾಗೂ ಬೃಹತ್ ಆಕಾರದ ಸೇಬು ಮಾಲೆ ಹಾಕುವ ಮುಖಾಂತರ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗಿದೆ. ಇದೇ ಸಮಯದಲ್ಲಿ ಪ್ರಯಾಗ್ರಾಜ್ಯದ ತ್ರಿವೇಣಿ ಸಂಗಮದಿಂದ ಭಕ್ತರನ್ನ ಉದ್ಧರಿಸಲು ತಂದಂತಹ ಅಮೃತ ಜಲವನ್ನ ಶ್ರೀಗಳು ಶ್ರೀಮಠದ ಎಲ್ಲಾ ಭಕ್ತರ ತಲೆಯ ಮೇಲೆ ಪ್ರೋಕ್ಷಣೆ ಮಾಡುವ ಮೂಲಕ ಭಕ್ತ ಕುಲಕೋಟಿಯನ್ನ ಉದ್ಧರಿಸಿದ್ರು. ಉತ್ತರ ಪ್ರದೇಶ ರಾಜ್ಯದ ರಾಜ್ಯ ಸರ್ಕಾರ ಮಹಾಕುಂಭ ಮೇಳಕ್ಕೆ ಆಗಮಿಸುವ ಪೂಜ್ಯರಿಗೆ, ಸ್ವಾಮೀಜಿಗಳಿಗೆ ಮತ್ತು ಭಕ್ತರಿಗೆ ಯಾವುದೇ ರೀತಿಯಾದ ತೊಂದರೆಯಾಗದಂತೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಎಂದು ರಾಜ್ಯ ಸರ್ಕಾರದ ವ್ಯವಸ್ಥೆಯನ್ನ ಕೊಂಡಾಡಿ ಪ್ರಯಾಗ್ರಾಜ್ಯದಿಂದ ತಂದಂತಹ ತೀರ್ಥ ಜಲವನ್ನ ಕಾಳಿ ಮಾತೆಯ ಸನ್ನಿಧಿಗೆ ಸಮರ್ಪಿಸಿ ರ್ಯಾಲಿಗೆ ಚಾಲನೆ ಕೊಟ್ಟಿದ್ದಾರೆ. ಗ್ರಾಮ ದೇವತೆಯ ಈ ಪುಣ್ಯ ತಾಣದಲ್ಲಿ ಶಿವರಾತ್ರಿಯ ಶುಭ ದಿನದಂದು ನಾನು ಪ್ರಯಾಗರಾಜಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಪ್ರಯಾಗರಾಜ್ಯದ ಆ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನವನ್ನು ಮಾಡಿ ಪ್ರಥಮ ಬಾರಿಗೆ ಕೋಳಿಗುಡ್ಡ ಮತ್ತು ಮುಗಳಕೋಡ ಮಠಕ್ಕೆ ಬರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಶ್ರೀಮಠದ ಕೋಳಿಗುಡ್ಡ ಗ್ರಾಮದ ಎಲ್ಲ ಸದ್ಭಕ್ತರು ಮತ್ತು ಮುಗಳಕೋಡದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಪೂಜ್ಯ ಗುರುಗಳು ಇಂದು ಪ್ರಯಾಗರಾಜಕ್ಕೆ ಹೋಗಿ ಭಕ್ತರ ಸಲುವಾಗಿ, ನಾಡಿನ ಸಲುವಾಗಿ, ದೇಶದ ಸಲುವಾಗಿ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಇವತ್ತು ಗ್ರಾಮಕ್ಕೆ ಪ್ರಥಮ ಬಾರಿ ಆಗಮಿಸ್ತಿದ್ದಾರೆ. ಹೀಗಾಗಿ ನಾವು ಅವರನ್ನು ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಿಕೊಂಡು ನಮ್ಮೆಲ್ಲರ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಕೋಳಿಗುಡ್ಡ ಗ್ರಾಮದ ಎಲ್ಲ ಭಕ್ತರು ಕಾಳಿಕಾದೇವಿಯ ಈ ಪುಣ್ಯ ತಾಣದಲ್ಲಿ ಭಾಳ ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಿಕೊಂಡು ಗ್ರಾಮ ದೇವತೆಯ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ತಂದಿರುವಂಥ ಗಂಗಾ ಜಲವನ್ನು ಆ ಆದಿಶಕ್ತಿಯ ಮಹಾಸನ್ನಿಧಾನಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇಲ್ಲಿಂದ ಕೋಳಿಗುಡ್ಡದ ಎಲ್ಲ ಭಕ್ತರು ಮುಗಳಕೋಡದವರೆಗೆ ಭವ್ಯವಾದಂಥ ಮೆರವಣಿಗೆ ಮುಖಾಂತರ ಅಲ್ಲಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ಮುಗಳಕೋಡದ ಭಕ್ತರು ಅಲ್ಲಿಂದ ಮಹಾದ್ವಾರದಿಂದ ಭವ್ಯವಾದಂಥ ಮೆರವಣಿಗೆಯನ್ನು, ಜೊತೆಗೆ ಗ್ರಾಮದ ಎಲ್ಲ ದೇವತೆಗಳು ಪಲ್ಲಕ್ಕಿಯ ಮುಖಾಂತರ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ತಂದಿರುವಂಥ ಗಂಗಾ ಜಲವನ್ನು ಗ್ರಾಮದ ಎಲ್ಲ ದೇವತೆಗಳಿಗೆ, ಜೊತೆಗೆ ಪೂಜ್ಯ ಗುರುಗಳ ಕರ್ತೃ ಯೋಗ ಸಮಾಧಿಗೆ ಮತ್ತು ಅದಾದ ನಂತರ ಅಲ್ಲಿ ಸೇರಿರುವಂಥ ಶ್ರೀಮಠದ ಸಮಸ್ತ ಭಕ್ತರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಹೀಗಾಗಿ ಕುಂಭಮೇಳ ಅದು ಎಷ್ಟು ವಿಶೇಷವಾದಂಥದ್ದು ಅಂತಂದು ಮುಗಳಕೋಡ ಮಠಕ್ಕೂ ಮತ್ತು ಕುಂಭಮೇಳಕ್ಕೆ ಇರುವಂಥ ಸಂಬಂಧ ಹೇಗೆಂದರೆ, ಜನವರಿ 13ನೇ ತಾರೀಕು ಪ್ರಯಾಗರಾಜ್ಯಕ್ಕೆ ಹೋದರೂ ಕೂಡ ನಾವು ಮುಗಳಕೋಡದಲ್ಲೇ ಸ್ನಾನ ಮಾಡ್ತಾ ಇದ್ದೇವೆ ಅನ್ನುವಂಥ ಭಾವನೆ ನಮಗೆ ಬಂತು. ಕಾರಣ ಏನು ಅಂದರೆ, ಅಲ್ಲಿಯ ಸರ್ಕಾರ, ಅಲ್ಲಿ ಎಲ್ಲ ಸಾಧು ಸಂತರಿಗೆ, ಕಾವಿದಾರಿಗಳಿಗೆ ಸಿಗುವಂಥ ಗೌರವ, ಆ ಒಂದು ಅತಿಥಿ ಸತ್ಕಾರವನ್ನು ನೋಡಿದ್ರೆ ನಿಜವಾಗಿಯೂ ಕೂಡ ಪ್ರಯಾಗರಾಜ್ಯದ ಎಲ್ಲ ವ್ಯವಸ್ಥೆಯನ್ನು ಭಾಳ ಸುಗಮವಾಗಿ ಆ ಸರ್ಕಾರ ನೀಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಕೋಳಿಗುಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಗೌಡ ಪಾಟೀಲ್, ಅಪ್ಪಣ್ಣಗೌಡ ಪಾಟೀಲ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.